Hello everyone, I am Santosh. Today we are going to discuss the next part in data structures, that is all about merge sort. Okay, ನಾವು ಲಾಸ್ಟ್ ವಿಡಿಯೋನಲ್ಲಿ ಮರ್ಜ್ ಸಾರ್ಟ್ ಅಂದ್ರೆ ಏನು ಅಂತ ನೋಡಿದ್ವಿ. ಇವಾಗ ಮರ್ಜ್ ಸಾರ್ಟ್ ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ, ಹೌ ಟು ಕೋಡ್ ದ ಮರ್ಜ್ ಸಾರ್ಟ್ ಅಂತ ತಿಳ್ಕೊಳ್ಳೋಣ. ಓಕೆ, ಟು ಕೋಡ್ ದ ಮರ್ಜ್ ಸಾರ್ಟ್ ವಿ ಹ್ಯಾವ್ ಸಮ್ ಪ್ರೊಸೆಸಸ್. ಮರ್ಜ್ ಸಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ವಿ ನಾವು. It divides the list into sub list and then merging will happen by sorting. Okay, ಅದನ್ನೇ ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. The first step we are going to do is division process. ನಾವು ಮೊದಲು division process ಮಾಡೋಣ. Okay, then the second step we are going to do is compare, sort and merge. ಮೂರು ಮೆಥಡ್ ಅನ್ನು ಒಮ್ಮೆ ಅಪ್ಲೈ ಮಾಡ್ತೀವಿ. ಅಂಡ್ ಥರ್ಡ್ ಪ್ರೊಸೆಸ್ ವಿ ಆರ್ ಡೂಯಿಂಗ್ ಇಸ್ ಆಡ್ ರಿಮೈನಿಂಗ್ ಐಟಮ್ಸ್. ಆಡ್ ರಿಮೈನಿಂಗ್ ಐಟಮ್ಸ್ ಅಂದ್ರೆ ಕಂಪ್ಯಾರಿಸನ್ ಆದ್ಮೇಲೆ ಉಳಿದಿರುವಂತ ಐಟಮ್ಸ್ ಗಳನ್ನ ಅರೇನಲ್ಲಿ ಅಥವಾ ಲಿಸ್ಟ್ ನಲ್ಲಿ ಆಡ್ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ ದ ಫಸ್ಟ್ ಪ್ರೊಸೆಸ್, ದಟ್ ಈಸ್ ಡಿವಿಷನ್ ಪ್ರೊಸೆಸ್. ಡಿವಿಷನ್ ಪ್ರೊಸೆಸ್ ಹೇಗಾಗುತ್ತೆ ಅಂತ ನೋಡೋಣ. ಓಕೆ, ಲೆಟ್ ಅಸ್ ಕನ್ಸಿಡರ್ ಅನ್ ಅರೇ. ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ವಿತ್ 4 ಐಟಮ್ಸ್ ಇನ್ ಇಟ್. ಆಲ್ರೆಡಿ ಲಿಸ್ಟ್ ನಲ್ಲಿ 4 ಐಟಮ್ಗಳಿವೆ ಅಂತ ತಿಳ್ಕೊಳ್ಳೋಣ. ಓಕೆ, ವಾಟ್ ಆರ್ ದೋಸ್? Approximately I am assuming some items 7, 12, 5, 9. And what is the index of this? 0, 1, 2, 3. ಇವಾಗ ನಾವು ಇದನ್ನು ಡಿವೈಡ್ ಮಾಡಬೇಕು. n value is what? 4. Means there are 4 items. ಇವಾಗ ಇದನ್ನ ಡಿವೈಡ್ ಮಾಡಬೇಕಂದ್ರೆ we are going to use some steps. For example, we need to find the mid value. ಇಲ್ಲಿ ನಾವು ಮಿಡ್ ವ್ಯಾಲ್ಯೂ ಯಾವುದು ಅಂತ ಕಂಡು ಹಿಡಿದು ಪರ್ಫೆಕ್ಟ್ ಆಗಿ ಡಿವಿಷನ್ ಮಾಡಬೇಕು. ಡೋಂಟ್ ಡಿವೈಡ್ ಇಮಿಡಿಯೇಟ್ಲಿ. ನಿಮ್ಗೆ ಇಲ್ಲಿ 4 ಐಟಮ್ ಇದೆ ಅಂದ್ರೆ 2 ಈ ಸೈಡ್ 2 ಇನ್ನೊಂದು ಪಾರ್ಟ್ ಅಂತ ಡಿವೈಡ್ ಮಾಡಬಾರ್ದು. ಡಿವಿಷನ್ ಶುಡ್ ಬಿ ಮೇಡ್ ಬೈ ಸೆಟ್ಟಿಂಗ್ ದ ಸಮ್ ಲಾಜಿಕ್. ಓಕೆ, ಐ ವಿಲ್ ಸೆಟ್ ಆಸ್ ಸೆಟ್ ಲೋ ಈಸ್ ಈಕ್ವಲ್ ಟು 0 ಅಂದ್ರೆ ಇದನ್ನ ನಾವು ಲೋ ಅಂತ ಸೆಟ್ ಮಾಡೋಣ. ಯು ಕ್ಯಾನ್ ಟೇಕ್ ಎನಿ ವೇರಿಯಬಲ್. ಓಕೆ, ಸೆಟ್ ಐ ಈಸ್ ಈಕ್ವಲ್ ಟು n-1 ಅಂದ್ರೆ ಐ ಈಸ್ ಈಕ್ವಲ್ ಟು ವಾಟ್? n ಈಸ್ 4 - 1 ಅಂಡ್ ಐ ಈಸ್ 3. ಹಾಗಿದ್ರೆ ದಿಸ್ ಈಸ್ ಐ. ಅಂದ್ರೆ ನಮಗೆ ಫಸ್ಟ್ ಐಟಮ್ ಪೊಸಿಷನ್ ಗೊತ್ತಾಯ್ತು, ಲಾಸ್ಟ್ ಐಟಮ್ ಪೊಸಿಷನ್ ಗೊತ್ತಾಯ್ತು. ಇದರಿಂದ ನಾವು ಏನ್ ಮಾಡಬಹುದು? ಮಿಡ್ ವ್ಯಾಲ್ಯೂ ಕಂಡು ಹಿಡಿಬಹುದು. ವಿಚ್ ಈಸ್ ದ ಮಿಡ್ ವ್ಯಾಲ್ಯೂ? ವಿ ಆರ್ ಗೋಯಿಂಗ್ ಟು ಫೈಂಡ್ ಮಿಡ್ ಈಸ್ ಈಕ್ವಲ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಹಾಗಿದ್ರೆ ಮಿಡ್ ಈಸ್ ಈಕ್ವಲ್ ಟು 0 ಪ್ಲಸ್ 3 ಡಿವೈಡೆಡ್ ಬೈ 2. ಹಂಗಿದ್ರೆ ಮಿಡ್ ವ್ಯಾಲ್ಯೂ ಏನ್ ಬರುತ್ತೆ? 3/2 is 1.5. ಬಟ್ ವಿ ಆರ್ ಕನ್ಸಿಡರಿಂಗ್ ದ ಇಂಟೀಜರ್ ವ್ಯಾಲ್ಯೂ ಬಿಕಾಸ್ ನಾವು ಮಿಡ್ ಅನ್ನ ಇಂಟ್ ಅಂತ ಡಿಕ್ಲೇರ್ ಮಾಡಿ ಯೂಸ್ ಮಾಡ್ತಾ ಇರ್ತೀವಿ. ಹಾಗಿದ್ರೆ ವಾಟ್ ಈಸ್ ದ ಮಿಡ್ ವ್ಯಾಲ್ಯೂ? ವಿ ಹ್ಯಾವ್ ಗಾಟ್ ದ ಮಿಡ್ ವ್ಯಾಲ್ಯೂ ಆಸ್ 1. ಅಂಡ್ ವೈ ವಿ ಆರ್ ಗೋಯಿಂಗ್ ಟು ಡೂ ದಿಸ್? ಇದನ್ನೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ? ಬಿಕಾಸ್ ಮರ್ಜ್ ಸಾರ್ಟ್ ಹೇಗಾಗುತ್ತೆ? ವಿ ಆರ್ ಡಿವೈಡಿಂಗ್ ದ ಲಿಸ್ಟ್ ಇಂಟು 2 halves. 2 ಹಾಫ್ ಆಗಿ ಇವಾಗ ಡಿವೈಡ್ ಮಾಡಬೇಕು. ಹಂಗಿದ್ರೆ ಫಸ್ಟ್ ಹಾಫ್ ಯಾವ್ದಿರುತ್ತೆ ಅಂತ ನಾನು ಇಲ್ಲಿ ಬರಿತೀನಿ. ಫಸ್ಟ್ ಹಾಫ್ ವಿಲ್ ಬಿ ಲೋ ಟು ಮಿಡ್. ಲೋ ಟು ಮಿಡ್ ಅಂದ್ರೆ ಲೋ ಅಂದ್ರೆ ಯಾವುದು? 0 to ಮಿಡ್ ಅಂದ್ರೆ 1. ಓಕೆ, ಅಂಡ್ ಸೆಕೆಂಡ್ ಹಾಫ್ ವಿಲ್ ಬಿ mid plus 1 to high. Mid plus 1 to high.
ಅಂದ್ರೆ ವಾಟ್ ವಿ ಗಾಟ್, ಮಿಡ್ ಪ್ಲಸ್ 1 ಅಂದ್ರೆ ಎಷ್ಟು, ಮಿಡ್ ಅಂದ್ರೆ 1, ಮಿಡ್ ಪ್ಲಸ್ 1 ಅಂದ್ರೆ 2 ಟು ಹೈ ಅಂದ್ರೆ ಎಷ್ಟು 3. ಹಂಗಿದ್ರೆ ಐ ವಿಲ್ ರೈಟ್ ದೋಸ್, ಐ ವಿಲ್ ಇಂಡಿಕೇಟ್ ಹಿಯರ್, ಇಲ್ಲಿ ನೋಡಿ 0 1 2 3 7 12 5 9. This is what low, this is what mid, this is what mid plus 1, and this is what high. ಹಂಗಿದ್ರೆ ಕ್ಲಿಯರ್ಲಿ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಫಸ್ಟ್ ಹಾಫ್ ಯಾವುದು, ಲೋ ಟು ಮಿಡ್. ಲೋ ಟು ಮಿಡ್ ಅಂದ್ರೆ 0 to 0 and 1, ಇದು ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಯಾವುದು 2 to 3. ಎಕ್ಸಾಕ್ಟ್ಲಿ ಡಿವಿಷನ್ ಆಯ್ತಾ, ನೀವು ಇಲ್ಲಿ ನೋಡ್ಬೋದು ಪರ್ಫೆಕ್ಟ್ ಆಗಿ. ಲೆಫ್ಟ್ ಸೈಡ್ ವಿ ಹ್ಯಾವ್ ಗಾಟ್ ಸಮ್ ಸಬ್ ಲಿಸ್ಟ್, ರೈಟ್ ಸೈಡ್ ಆಲ್ಸೋ ವಿ ಹ್ಯಾವ್ ಗಾಟ್ ದಿ ಸಬ್ ಲಿಸ್ಟ್. ಓಕೆ, ಹಂಗಿದ್ರೆ ಹೌ ದಿಸ್ ವಿಲ್ ಬಿ, ಇವಾಗ ಡಿವಿಷನ್ ಆಯ್ತಾ, means we have the left part, we have the right part. 7 12 5 9. What is this? 0 1, this is 2 and 3. We have successfully divided the array into 2 parts. array ಅನ್ನ 2 ಪಾರ್ಟ್ ಆಗಿ ನಾವು ಇವಾಗ ಡಿವೈಡ್ ಮಾಡಿದ್ವಿ. ಫಾರ್ ದಿಸ್ array we call it as A ಅಂತ ಕರೆಯೋಣ. ಓಕೆ, ಇವಾಗ we are going to do the next process. ಇವಾಗ ಏನ್ ಮಾಡಬೇಕು, ಎರಡು ಅರೇಗಳನ್ನ ಲೆಫ್ಟ್ ಪಾರ್ಟ್ ಮತ್ತು ರೈಟ್ ಪಾರ್ಟ್ ಕಂಪೇರ್ ಮಾಡ್ತಾ ನ್ಯೂ ಅರೇ ನಲ್ಲಿ ಮರ್ಜ್ ಮಾಡ್ತಾ ಹೋಗ್ಬೇಕು. ವಿಲ್ ಟೇಕ್ ದ ನ್ಯೂ ಅರೇ ಆಸ್ ಸಿ. ಸಿ ಅನ್ನೋ ಅರೇ ನಲ್ಲಿ ನಾವು ಪರ್ಫೆಕ್ಟ್ ಆಗಿ ಐಟಮ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು, ಮರ್ಜ್ ಮಾಡ್ತಾ. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪಾರ್ಟ್. Let us see the second process, that is compare, sort and merge. Very important part of this merge sort. Okay, already we have some data with us. Now array ಅನ್ನ ಎರಡು ಭಾಗವಾಗಿ ಡಿವೈಡ್ ಮಾಡಿದ್ವಿ, ಅದನ್ನ ಇಲ್ಲಿ ಮತ್ತೊಮ್ಮೆ ಬರಿತಾ ಇದ್ದೀನಿ so that you will get clear idea. This is what 7, this is what 12, this is 5 9, and idenu 0, or I will write here 2 3. These are the positions. This is array A, we have divided. ಇವಾಗ ನಾವು ಏನ್ ಮಾಡೋಣ, ಎರಡು ಲೆಫ್ಟ್ ಪಾರ್ಟ್ ಮತ್ತು ರೈಟ್ ಪಾರ್ಟ್ ಅನ್ನ ಮರ್ಜ್ ಮಾಡಬೇಕು. ಮರ್ಜ್ ಮಾಡುವಾಗ್ಲೇನೆ ನಾವು ಏನ್ ಮಾಡಬೇಕು, ಕಂಪೇರ್ ಮಾಡಿ ಸಾರ್ಟ್ ಮಾಡಬೇಕು. ವಿಚ್ ಈಸ್ ದ ಕರೆಕ್ಟ್ ವೇ ಟು ಆಡ್ ದ ಡೇಟಾ ಇನ್ ನ್ಯೂ ಲಿಸ್ಟ್. ಹೊಸ ಲಿಸ್ಟ್ ನಲ್ಲಿ ಯಾವುದನ್ನ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋಣ. ಟು ಟ್ರಾವರ್ಸ್ ಥ್ರೂ ದ ಲೆಫ್ಟ್ ಪಾರ್ಟ್ ಐ ಆಮ್ ಯೂಸಿಂಗ್ ಐ ವೇರಿಯೇಬಲ್. ಟು ಟ್ರಾವರ್ಸ್ ಥ್ರೂ ದಿ ರೈಟ್ ಪಾರ್ಟ್ ಐ ಆಮ್ ಯೂಸಿಂಗ್ ಜೆ ವೇರಿಯೇಬಲ್. ಲೆಫ್ಟ್ ಪಾರ್ಟ್ ನಲ್ಲಿ ಎಲ್ಲ ಐಟಮ್ಸ್ ಗಳನ್ನ ವಿಸಿಟ್ ಮಾಡಕ್ಕೆ ಐ ಯೂಸ್ ಮಾಡ್ತಾ ಇದ್ದೀವಿ. ರೈಟ್ ಪಾರ್ಟ್ ಅಲ್ಲಿ ಎಲ್ಲ ಐಟಮ್ ಗಳನ್ನ ವಿಸಿಟ್ ಮಾಡಕ್ಕೆ ಜೆ ಅನ್ನೋ ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಅಂಡ್ ವಾಟ್ ಇಟ್ ಈಸ್, ದಿಸ್ ಇಸ್ ವಾಟ್ ಲೋ, ಆಲ್ರೆಡಿ ಯು ನೋ ದಿಸ್. ದಿಸ್ ಇಸ್ ವಾಟ್ ಮಿಡ್, and this is what mid plus 1, this is what high. ಹಂಗಿದ್ರೆ we can write like this, ನೋಡಿ, I equal to low equal to 0. Is it correct? Yes. Can we write like this, j equal to mid plus 1 is equal to 2. correct? ಈ ತರ ನಾವು ಬರೀಬಹುದು. ಇವಾಗ ನಾವು ಇವೆರಡನ್ನು ಕಂಪೇರ್ ಮಾಡಿ ಏನ್ ಮಾಡಬೇಕು, ನ್ಯೂ ಅರೇ ನಲ್ಲಿ
ಐಟಮ್ ಅನ್ನ ಸಾರ್ಟೆಡ್ ಐಟಮ್ಸ್ ಅನ್ನ ಮರ್ಜ್ ಮಾಡಿ ಹಾಕಬೇಕು. ಆ ನ್ಯೂ ಅರೇಗೆ ವಿ ಆರ್ ಕಾಲಿಂಗ್ ಇಟ್ ಆಸ್ ದ ನೇಮ್ ಕಾಲ್ಡ್ ಸಿ ಅಂತ ಅದಕ್ಕೆ ಹೆಸರು ಕೊಡೋಣ. ದಿಸ್ ವಿಲ್ ಬಿ ದ ನ್ಯೂ ಅರೇ. ಓಕೆ, and this has 0 1 2 3. ಹಂಗಿದ್ರೆ ಫಸ್ಟ್ ಕಂಪೇರ್ ಮಾಡಿದ್ಮೇಲೆ ನಮ್ದು ಪರ್ಫೆಕ್ಟ್ ಐಟಮ್ ಫಸ್ಟ್ ಪೊಸಿಷನ್ ಅಲ್ಲಿ ಬರಬೇಕು. ಅಂಡ್ ಇಲ್ಲಿ ನಾನು ಸಿ ಅರೇನಲ್ಲಿ ಟ್ರಾವರ್ಸ್ ಮಾಡಕ್ಕೆ, ವಿಸಿಟ್ ಮಾಡಕ್ಕೆ, ವರ್ಕ್ ಮಾಡಕ್ಕೆ ಐ ಆಮ್ ಯೂಸಿಂಗ್ ದ ವೇರಿಯೇಬಲ್ ಕಾಲ್ಡ್ ಕೆ. ಓಕೆ, ಲೆಫ್ಟ್ ಪಾರ್ಟ್ ಅಲ್ಲಿ ವರ್ಕ್ ಮಾಡಕ್ಕೆ ಐ, ರೈಟ್ ಪಾರ್ಟ್ ಅಲ್ಲಿ ವರ್ಕ್ ಮಾಡಕ್ಕೆ ಜೆ, ನ್ಯೂ ಅರೇನಲ್ಲಿ ಡೇಟಾ ಅನ್ನ ಸ್ಟೋರ್ ಮಾಡಕ್ಕೆ ಅಥವಾ ಟ್ರಾವರ್ಸ್ ಮಾಡಕ್ಕೆ ಅಥವಾ ವರ್ಕ್ ಮಾಡಕ್ಕೆ ವಿ ಆರ್ ಯೂಸಿಂಗ್ ಕೆ ವೇರಿಯೇಬಲ್. ಹಂಗಿದ್ರೆ ನಾವು ವಿ ಕ್ಯಾನ್ ಯೂಸ್ ವೆರಿ ಸಿಂಪಲ್ ಕೋಡ್ ಟು ಡೂ ದಿಸ್. ಹಂಗಿದ್ರೆ ಫಸ್ಟ್ ಐಟಮ್ ವಾಟ್ ವಿ ಆರ್ ಗೋಯಿಂಗ್ ಟು ಕಂಪೇರ್ 7 and 5 ಎರಡು ಕಂಪೇರ್ ಮಾಡ್ತಾ ಹೋಗ್ಬೇಕು. ಅದನ್ನ ನಾನು ಕಂಪ್ಯಾರಿಸನ್ ಕೋಡ್ ಇಲ್ಲಿ ಬರೆದು ಬಿಡ್ತೀನಿ. ವೈಲ್, why we are using while? Because comparison will be repeated. I less than or equal to mid and j less than or equal to high if a of I less than a of j. If it is true, ಏನ್ ಮಾಡಬೇಕು? C of k is equal to a of I, and we should do k plus plus I plus plus. Then if it is false, what we are going to do? C of k is equal to a of j, k plus plus j plus plus. Simple. This code we are going to use. ಇವಾಗ ನಾವು ಈ ಕೋಡ್ ಅನ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಫಸ್ಟ್ ಐಟಮ್ ನಲ್ಲಿ ಟ್ರಾವರ್ಸ್ ಮಾಡಕ್ಕೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್ ವರೆಗೂ ನಾವು ಟ್ರಾವರ್ಸ್ ಮಾಡಬೇಕು. ರೈಟ್ ಸೈಡ್ ಅಲ್ಲಿ ಲಿಸ್ಟ್ ಇರೋದನ್ನ ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ ವರೆಗೂ ಟ್ರಾವರ್ಸ್ ಮಾಡಬೇಕು. ಸಿಂಪಲ್. ಅಂದ್ರೆ ನಮ್ಗೆ ಎಲ್ಲ ಐಟಮ್ಸ್ ರೀಚ್ ಆಗುತ್ತೆ. ಇವಾಗ ಚೆಕ್ ಮಾಡಬೇಕು. ಇಫ್ ಎ ಆಫ್ ಐ ಲೆಸ್ ದೆನ್ ಎ ಆಫ್ ಜೆ ಅಂದ್ರೆ, ಎ ಆಫ್ ಐ ಅಂದ್ರೆ ಯಾವುದು? ಇಲ್ಲಿ ನೋಡಿ 7 ಇದೆ. ಎ ಆಫ್ ಐ ಅಂದ್ರೆ ಎ ಆಫ್ 0, ಮತ್ತೆ ಎ ಆಫ್ ಜೆ ಅಂದ್ರೆ ಎ ಆಫ್ 2, ಅದು ಯಾವುದು? 5 ಇದೆ. 7 ಲೆಸ್ ದೆನ್ 5 ಇದ್ರೆ ಏನ್ ಮಾಡಬೇಕು? 7 ಲೆಸ್ ದೆನ್ 5 ಇದೆನಾ? ಇಲ್ಲ. ಇಲ್ಲ ಅಂದ್ರೆ ಯಾವ ಐಟಮ್ ಅನ್ನ ನಾವು ಸಿ ನಲ್ಲಿ ಹಾಕ್ಬೇಕು? 5 ಐಟಮ್ ಅನ್ನ ಸಿ ನಲ್ಲಿ ಹಾಕ್ಬೇಕು. ಬಿಕಾಸ್ ವಿ ಆರ್ ಸಾರ್ಟಿಂಗ್ ಇಟ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ, ಹೌ ದ ಕಂಪ್ಯಾರಿಸನ್ ವಿಲ್ ಟೇಕ್ಸ್ ಪ್ಲೇಸ್ ನಾನು ಇಲ್ಲಿ ಬರೀತೀನಿ. ದಿಸ್ ವಿಲ್ ಗಿವ್ ಯು ವೆರಿ ಕ್ಲಿಯರ್ ಐಡಿಯಾ. ಸೆವೆನ್ 12 5 9. ಇವಾಗ ಜಸ್ಟ್ ವಿಲ್ ಟ್ರೇಸ್ ಇಟ್. ಇವಾಗ ಟ್ರೇಸ್ ಮಾಡೋಣ. ವೈಲ್ ಇಲ್ಲಿ ಬರೀತೀನಿ. ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್. ಐ ಅಂದ್ರೆ ಎಷ್ಟಿದೆ ನೋಡಿ? 0. ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್ ಅಂದ್ರೆ ಎಷ್ಟಿದೆ? 1. ಅಂಡ್ ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ ಅಂದ್ರೆ ಜೆ ಇಸ್ 2. ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ ಅಂದ್ರೆ 3 ಇದೆ. ಇಸ್ ಇಟ್ ಟ್ರೂ? ಎಸ್. ಟ್ರೂ ಇದ್ರೆ ಒಳಗಡೆ ಎಂಟ್ರಿ ಆಗಬೇಕು. ಇಫ್ ಎ ಆಫ್ ಐ ಲೆಸ್ ದೆನ್ ಎ ಆಫ್ ಜೆ ಇದೆ ಏನು ಅಂತ ನೋಡೋಣ. ಚೆಕ್ ಮಾಡಿ. ಇಫ್ ಹಾಗಿದ್ರೆ ಏನಿದು? ಎ ಆಫ್ ಐ ಅಂದ್ರೆ ಏನು? ಎ ಆಫ್ 0 ಲೆಸ್ ದೆನ್ ಎ ಆಫ್ 2. ದಿಸ್ ಇಸ್ 0 1 2 3. ಹಾಗಿದ್ರೆ ಇಫ್ ಎ ಆಫ್ 0 ಅಂದ್ರೆ ಎಷ್ಟು? 7 ಲೆಸ್ ದೆನ್ 5 ಇದೆನಾ?
ಅಂದ್ರೆ ಫಸ್ಟ್ ಯಾವ್ದು ಕಂಪೇರ್ ಆಗ್ತಿದೆ ನೋಡಿ, ಇದು ಮತ್ತು ಇದು ಕಂಪೇರ್ ಆಗ್ತಾ ಇದೆ. ಇಸ್ ಇಟ್ ಟ್ರೂ? ಫಾಲ್ಸ್. ಫಾಲ್ಸ್ ಇದ್ರೆ ಏನಾಗ್ಬೇಕು? ಫಾಲ್ಸ್ ಇದ್ರೆ 5 ಅನ್ನೋ ಐಟಮ್ ಸಿ ನಲ್ಲಿ ನಾವು ಫಸ್ಟ್ ಹಾಕ್ಬೇಕು. ಅದಕ್ಕೋಸ್ಕರ ಏನ್ ಬರಿತೀವಿ ಇಲ್ಲಿ ನೋಡಿ, ಫಾಲ್ಸ್ ಇದ್ರೆ ಏನಿದೆ, ಸಿ ಆಫ್ ಕೆ ಇಸ್ ಈಕ್ವಲ್ ಟು ಎ ಆಫ್ ಜೆ. ಅಂದ್ರೆ ಸಿ ಆಫ್ ಕೆ ಅಂದ್ರೆ ಏನು? ಕೆ ಯು ಆರ್ ಸ್ಟಾರ್ಟಿಂಗ್ ವಿತ್ 0. ಸಿ ಆಫ್ 0 ನಲ್ಲಿ ಫಸ್ಟ್ ಐಟಮ್ ನಮಗೆ ಬಂತು. ಎ ಆಫ್ ಜೆ ಅಂದ್ರೆ ಏನು? ಸಿ ಆಫ್ 0 is equal to a of 2 means a of 2 ನಲ್ಲಿ ಏನಿದೆ ನೋಡಿ, 5 ಇದೆ. We have got the first value, that is 5 here. Got it? Because k is equal to 0 ಇತ್ತು and first item ನಮಗೆ C ಅನ್ನೋ ಅರೇನಲ್ಲಿ, ಸಾರ್ಟೆಡ್ ಅರೇನಲ್ಲಿ ಫಸ್ಟ್ ಐಟಮ್ ನಮಗೆ ಸಿಕ್ತು. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಡೂ, ಏನ್ ಮಾಡ್ಬೇಕು ಈಗ, ಕೆ ಪ್ಲಸ್ ಪ್ಲಸ್. ಕೆ ಪ್ಲಸ್ ಪ್ಲಸ್ ಅಂದ್ರೆ ಕೆ ಇಸ್ ಈಕ್ವಲ್ ಟು 1. ಜೆ ಪ್ಲಸ್ ಪ್ಲಸ್. ಜೆ ಪ್ಲಸ್ ಪ್ಲಸ್ ಅಂದ್ರೆ ಜೆ ಇಸ್ ಈಕ್ವಲ್ ಟು, ಮೊದಲು ಜೆ ವ್ಯಾಲ್ಯೂ ಎಷ್ಟಿತ್ತು? 2 ಇತ್ತು, ಇವಾಗ ಏನಾಯ್ತು? 3 ಆಯ್ತು. ಓಕೆ, ಇನ್ನು ವೈಲ್ ಲೂಪ್ ಕ್ಲಿಯರ್ ಆಗಿಲ್ಲ, ಫೇಲ್ ಆಗಿಲ್ಲ. ಅಂದ್ರೆ ವಿ ನೀಡ್ ಟು ಕಂಟಿನ್ಯೂ ದ ವೈಲ್ ಲೂಪ್. ವೈಲ್ ಲೂಪ್ ಇವಾಗ ಕಂಟಿನ್ಯೂ ಮಾಡೋಣ. ವೈಲ್, ಹಂಗಿದ್ರೆ ಇಲ್ಲಿ ನೋಡಿ 5 ಅನ್ನೋ ಐಟಮ್ ನಮಗೆ ಸಿಕ್ಬಿಟ್ಟಿದೆ. ಓಕೆ, ವೈಲ್ ಅಗೇನ್ ಐ ಆಮ್ ಯೂಸಿಂಗ್ ದ ಸೇಮ್ ಲೂಪ್. I less than or equal to mid ಅಂದ್ರೆ 0 less than or equal to 1 because I value ಇನ್ನು ಚೇಂಜ್ ಆಗಿಲ್ಲ. j less than or equal to high, 3 less than or equal to 3. Is it true? Yes. ಅಂದ್ರೆ again apply the same way, that is a of I less than a of j. ಅಂದ್ರೆ if a of I ಅಂದ್ರೆ ಏನು, still it is a of 0 less than a of j ವ್ಯಾಲ್ಯೂ ಈಗ ಚೇಂಜ್ ಆಗಿದೆ ಅಂದ್ರೆ 3. ಅಂದ್ರೆ ಚೆಕ್ ಮಾಡೋಣ ಯಾವ್ಯಾವ್ದು ಕಂಪೇರ್ ಆಗ್ತಿದೆ ಹೇಳಿ. ಈಗ a of 0 ಮತ್ತು a of 3 ಇವೆರಡು ಕಂಪೇರ್ ಆಗ್ತಾ ಇದೆ ಬಿಕಾಸ್ ಇದ್ರದ್ದು ಆಲ್ರೆಡಿ ಇದು ಸಾರ್ಟೆಡ್ ಐಟಮ್ ನಲ್ಲಿ ಬಂತು. ಹಂಗಿದ್ರೆ ಚೆಕ್ ಮಾಡಿ, ಇಫ್ a of 0 ಅಂದ್ರೆ ಎಷ್ಟು? 7 less than a of 3. yes, it is true. ಟ್ರೂ ಇದ್ರೆ ಏನ್ ಮಾಡ್ಬೇಕಿಲ್ಲ ನೋಡಿ, we have results here. C of k is equal to a of I. ಅಂದ್ರೆ C of k ವ್ಯಾಲ್ಯೂ ಏನ್ ಮಾಡಿದ್ವಿ ಈಗ ನೆಕ್ಸ್ಟ್, ಅರ್ಲಿಯರ್ ಇಲ್ಲಿ ನೋಡಿ k is equal to 1 ಆಗಿದೆ. a of I ಅಂದ್ರೆ ಏನು? I ವ್ಯಾಲ್ಯೂ is 0. ಅಂದ್ರೆ C of 1 ನಲ್ಲಿ ಏನ್ ಬಂತು? 7 ಬಂತು. ಇಲ್ಲಿ ನೋಡಿ ನಾನು 7 ಆಡ್ ಮಾಡ್ತಾ ಇದ್ದೀನಿ. these are sorting perfectly. ಸಾರ್ಟ್ ಆಗ್ತಾ ಇದೆನಾ? ಕರೆಕ್ಟ್. ದೆನ್ ಇನ್ಕ್ರೀಸ್ ಕೆ ವ್ಯಾಲ್ಯೂ ಅಂಡ್ ಇನ್ಕ್ರೀಸ್ ಐ ವ್ಯಾಲ್ಯೂ. ಐ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? 1 ಆಗುತ್ತೆ. ಅಂದ್ರೆ ಐ ವ್ಯಾಲ್ಯೂ ಏನ್ ಬಂತು ಈಗ? 1 ಬಂತು ನೋಡಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ ದ ಸೇಮ್ ಪ್ರೊಸೆಸ್. ಮರ್ಜಿಂಗ್ ಆಗ್ತಾ ಇದೆನಾ? ಸಾರ್ಟಿಂಗ್ ಮರ್ಜಿಂಗ್ ಎರಡು ಆಗ್ತಾ ಇದೆ. ಓಕೆ, we are merging it into the new C array. While again continue 1 less than or equal to 1 because I value 1 ಆಗಿದೆ. 3 less than or equal to 3. Is it true? Yes. If a of I less than a of j, ಅಂದ್ರೆ if a of I ವ್ಯಾಲ್ಯೂ ಏನಾಗಿದೆ ಈಗ? 1 ಲೆಸ್ ದೆನ್ a of j ವ್ಯಾಲ್ಯೂ is ಸೇಮ್. ಚೆಕ್ ಮಾಡಿ. ಇಫ್ a of 1 ಲೆಸ್ ದೆನ್ a of 3 ಅಂದ್ರೆ a of 1 ಯಾವುದು? 12 ಲೆಸ್ ದೆನ್ a of 3 ಅಂದ್ರೆ ಯಾವುದು? 12 ಮತ್ತು
ಇವೆರಡು ನಾವೀಗ ಕಂಪೇರ್ ಮಾಡ್ತಾ ಇದ್ದೀವಿ. ಬಿಕಾಸ್ 5 ಆಲ್ರೆಡಿ ಸಾರ್ಟೆಡ್ ಅಲ್ಲಿ ಬಂದ್ಬಿಟ್ಟಿದೆ. 12 ಮತ್ತು 9 ಕಂಪೇರ್ ಆಗ್ತಾ ಇದೆ ಇವಾಗ. ಓಕೆ, ಇಫ್ ಹಂಗಿದ್ರೆ 12 ಲೆಸ್ ದ್ಯಾನ್ 9, ಇಸ್ ಇಟ್ ಟ್ರೂ? ನೋ, ಫಾಲ್ಸ್. ಫಾಲ್ಸ್ ಇದ್ರೆ ಏನಾಗುತ್ತೆ ನೋಡಿ, ಸಿ ಆಫ್ ಕೆ ಇಸ್ ಈಕ್ವಲ್ ಟು ಎ ಆಫ್ ಜೆ. ಅಂದ್ರೆ ಇಲ್ಲಿ ಮುಂದ್ಗಡೆ ಬರೀತೀನಿ, ಸಾರಿ, ಸಿ ಆಫ್ ಕೆ ವ್ಯಾಲ್ಯೂ ಏನಿದೆ, ನ್ಯೂ ವ್ಯಾಲ್ಯೂ ಸಿ ಆಫ್ 2 ಇಸ್ ಈಕ್ವಲ್ ಟು ಎ ಆಫ್ ಜೆ ನ್ಯೂ ವ್ಯಾಲ್ಯೂ ಎಷ್ಟಿದೆ, 3. ಅಂದ್ರೆ ಸಿ ಆಫ್ 2 ನಲ್ಲಿ ಏನ್ ಬಂತು ಇವಾಗ, ಎ ಆಫ್ 3. ಎ ಆಫ್ 3 ಅಂದ್ರೆ ಎಷ್ಟು, 9. ಆರ್ ವಿ ಗೆಟ್ಟಿಂಗ್ ದ ಸಾರ್ಟೆಡ್ ಐಟಮ್ಸ್? ನೋಡಿ, ಸಾರ್ಟೆಡ್ ಐಟಮ್ಸ್ ಬರ್ತಾ ಇದೆ ನಮ್ಗೆ. ನೆಕ್ಸ್ಟ್ ಕಂಟಿನ್ಯೂ ದ ವೈಲ್ ಲೂಪ್. ವೈಲ್ ಲೂಪ್ ಕಂಟಿನ್ಯೂ ಮಾಡೋಣ. ವೈಲ್, ಅದಕ್ಕಿಂತ ಮೊದಲು ಇಲ್ಲಿ ಕೆ ಪ್ಲಸ್ ಪ್ಲಸ್ ಮಾಡಿ, ಕೆ ಇಸ್ ಈಕ್ವಲ್ ಟು ಎಷ್ಟಾಯ್ತು, 2 ಇದ್ದಿದ್ದು 3 ಆಯ್ತು. ಜೆ ಇಸ್ ಈಕ್ವಲ್ ಟು 3 ಇದ್ದಿದ್ದು ಈಗ 4 ಆಯ್ತು. ಓಕೆ, ನಾವು ಚೆಕ್ I less than or equal to mid, sorry, 1 less than or equal to 1, and what is the j value now, 4 less than or equal to 3. Is it true? False. ಇವಾಗ ಫಾಲ್ಸ್ ಆಯ್ತು. ಫಾಲ್ಸ್ ಆದ್ರೆ ಲೂಪ್ ಇಂದ ಹೊರಗೆ ಬರುತ್ತೆ. ಹಂಗಿದ್ರೆ ಒಂದ್ ವ್ಯಾಲ್ಯೂ ಈಗ ಇನ್ನು ಉಳಿದಿದೆ, ಅದ್ಯಾವುದು, 5, 7, 9 3 ವ್ಯಾಲ್ಯೂಸ್ ಬಂತು. ಒಂದ್ ವ್ಯಾಲ್ಯೂ ಇಲ್ಲಿ ಉಳಿತು, ಅದ್ಯಾವುದು, 12. ಈ 12 ಅನ್ನು ರಿಮೈನಿಂಗ್ ಐಟಮ್ ಅನ್ನ ಹೇಗೆ ನಾವು ಸಿ ಅರೇನಲ್ಲಿ ಹಾಕಬೇಕು ಅನ್ನೋದು ಥರ್ಡ್ ಸ್ಟೆಪ್. ಓಕೆ, ಗೊತ್ತಾಯ್ತಾ? ವೆರಿ ಸಿಂಪಲ್. ಫಸ್ಟ್ ವಿ ಹ್ಯಾವ್ ಡಿವೈಡೆಡ್, ನೆಕ್ಸ್ಟ್ ನಾವು ಕಂಪೇರ್, ಸಾರ್ಟ್, ಮರ್ಜ್ ಮಾಡಿದ್ವಿ. ಅದರಲ್ಲಿ ಒಂದು ಐಟಮ್ ಉಳಿತು, ಇನ್ನು ಕಂಪ್ಯಾರಿಸನ್ ಆಗೋದಿಲ್ಲ. ಹಂಗಿದ್ರೆ ಆ ಉಳಿದಿರೋ ಐಟಮ್ ಅನ್ನ ಸಿ ಅರೇನಲ್ಲಿ ಹೇಗೆ ಹಾಕ್ಬೇಕು ಅಂತ ನೋಡೋದೇ ಥರ್ಡ್ ಸ್ಟೆಪ್. ದಟ್ ಈಸ್ ಆಡಿಂಗ್ ರಿಮೈನಿಂಗ್ ಐಟಮ್ಸ್. ನೋಡೋಣ ಹೌ ಇಟ್ ವರ್ಕ್ಸ್. ಓಕೆ, thus add the remaining items into the array C. C ನಲ್ಲಿ ಮರ್ಜ್ ಆಗಿರೋ, ಸಾರ್ಟ್ ಆಗಿರೋ ಐಟಮ್ಸ್ ಅನ್ನ ನಾವು ಹಾಕ್ತಾ ಇದೀವಿ. ಮರ್ಜ್ ಮಾಡಿ ಐಟಮ್ಸ್ ಅನ್ನ ಸ್ಟೋರ್ ಮಾಡ್ತಾ ಇದೀವಿ. ಇವಾಗ ಇಲ್ಲಿ ಲೆಫ್ಟ್ ಪಾರ್ಟ್ ಅಲ್ಲಿ ಒಂದು ಐಟಮ್ ಉಳಿದಿದೆ, ಅದನ್ನು ಕೂಡ ನಾವು ಏನ್ ಮಾಡಬೇಕು, ಸಿ ಅನ್ನೋ ಅರೇನಲ್ಲಿ ಆಡ್ ಮಾಡಬೇಕು. ಲೆಟ್ ಅಸ್ ಸಿ ಹೌ ಟು ಆಡ್ ದ ರಿಮೈನಿಂಗ್ ಐಟಮ್ಸ್. ವೆರಿ ಸಿಂಪಲ್. ವಿ ಹ್ಯಾವ್ 2 things to do. ಇಲ್ಲಿ ಬರೆದು ಬಿಡ್ತೀನಿ. ಟು ಆಡ್ remaining items, the left array. ಏನ್ ಯೂಸ್ ಮಾಡೋಣ, ವೆರಿ ಸಿಂಪಲ್. I less than or equal to mid ಇದ್ರೆ ಆಡ್ ಮಾಡಿಬಿಡೋಣ ಸಿ ನಲ್ಲಿ. ಸಿ ಆಫ್ ಕೆ equal to a of I and a plus plus I plus plus. ರಫ್ಲಿ ನಾನು ಬರಿತಾ ಇರ್ತೀನಿ. ದಿಸ್ ಇಸ್ ನಾಟ್ ಎಕ್ಸಾಕ್ಟ್ ಕೋಡಿಂಗ್. ಓಕೆ, ನೆಕ್ಸ್ಟ್ ಟು ಆಡ್ ರಿಮೈನಿಂಗ್ ಐಟಮ್ಸ್ ಫ್ರಾಮ್ ದಿ ರೈಟ್ array. From the right array we use while j less than or equal to mid, c of k is equal to a of j, k plus plus j plus plus. Okay, let us see how this works. ಫಸ್ಟ್ ಇದನ್ನ ನಾನು ಚೆಕ್ ಮಾಡ್ತೀನಿ. ಲೆಫ್ಟ್ ಅರೇನಲ್ಲಿ ನಮಗೆ ಐಟಮ್ ಇದ್ದಿದ್ದು ಹಾಕಕ್ ಬರುತ್ತೆ ಇಲ್ಲೋ ಅಂತ ನೋಡೋಣ. ವೈಲ್ ಐ ವ್ಯಾಲ್ಯೂ ಏನಿತ್ತು, 1.
1 ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್ ವ್ಯಾಲ್ಯೂ ಎಷ್ಟಿದೆ 1 ಇದೆ. ಇಸ್ ಇಟ್ ಟ್ರೂ? ಎಸ್. ಟ್ರೂ ಇದ್ರೆ ಏನ್ ಮಾಡಬೇಕು? ಸಿ ಆಫ್ ಕೆ ವ್ಯಾಲ್ಯೂ ಎಷ್ಟಿದೆ 3 ಈಸ್ ಈಕ್ವಲ್ ಟು ಎ ಆಫ್ ಐ ಅಂದ್ರೆ ಎಷ್ಟು? ಎ ಆಫ್ 1 ಅಂದ್ರೆ ಸಿ ಆಫ್ 3 ಈಸ್ ಈಕ್ವಲ್ ಟು ಎ ಆಫ್ 1 ಅಂದ್ರೆ ಎಷ್ಟು? 12. And k plus plus k value becomes 4, I plus plus I value becomes 2. ನೋಡಿ, we have got the item. ನಮಗೆ 12 ಅನ್ನೋ ಐಟಮ್ ಕೂಡ ಈಗ ಸಿಕ್ತು. ಗೊತ್ತಾಯ್ತಾ? we have got the complete sorted array. ನ್ಯೂ ಸಾರ್ಟೆಡ್ ಅರೇ ಸಿ ನಲ್ಲಿ ನಮಗೆ ಸಿಕ್ತು. ಲೆಫ್ಟ್ ಪಾರ್ಟ್ ಮತ್ತು ರೈಟ್ ಪಾರ್ಟ್ ಅನ್ನ ಮರ್ಜ್ ಮಾಡಿ ಸಿ ನಲ್ಲಿ ನಾವು ಐಟಮ್ ಅನ್ನ ಎಲ್ಲ ಐಟಮ್ಸ್ ಅನ್ನ ಸಾರ್ಟೆಡ್ ವೇ ನಲ್ಲಿ ಸ್ಟೋರ್ ಮಾಡಕ್ಕಾಯ್ತು. ಓಕೆ, ಹಾಗಿದ್ರೆ ವೆದರ್ ದಿಸ್ ಒನ್ ವಿಲ್ ವರ್ಕ್ ಆರ್ ನಾಟ್ ಅಂತ ನೋಡೋಣ. ರೈಟ್ ಸೈಡ್ ಅಲ್ಲಿ ಐಟಮ್ಸ್ ಇಲ್ಲ ಅಂದ್ರೂ ನಾವು ಚೆಕ್ ಮಾಡೋಣ. ವೈಲ್ ಜೆ ವ್ಯಾಲ್ಯೂ ಎಷ್ಟಾಗಿತ್ತು? 4 ಲೆಸ್ ದನ್ ಈಕ್ವಲ್ ಟು, ಸಾರಿ ದಿಸ್ ಇಸ್ ನಾಟ್ ಮಿಡ್, ದಿಸ್ ಇಸ್ ಹೈ. 4 ಲೆಸ್ ದನ್ ಈಕ್ವಲ್ ಟು 3, ಫಾಲ್ಸ್. ಹಂಗಿದ್ರೆ ಲೆಫ್ಟ್ ಅಲ್ಲಿ ಇರುವಂತ ಐಟಮ್ ಅನ್ನ ನಾವು ಈಗ ಸಿ ನಲ್ಲಿ ಹಾಕಿದ್ವಿ. ವಿ ಹ್ಯಾವ್ ಗಾಟ್ ದಿ ಕಂಪ್ಲೀಟ್ ಸಾರ್ಟೆಡ್ ಅರೇ. ದಿಸ್ ಇಸ್ ವಾಟ್ ಸಾರ್ಟೆಡ್ ಅರೇ. ದಿಸ್ ಇಸ್ ದ ಲಾಜಿಕ್ ಹೌ ದಿ ಮರ್ಜ್ ಸಾರ್ಟ್ ವರ್ಕ್ಸ್. ಇದನ್ನೇ ನಾವು ಸೇಮ್ ಕೋಡ್ ಮಾಡಿಬಿಟ್ರೆ ವಿಲ್ ಗೆಟ್ ದಿ ಕಂಪ್ಲೀಟ್ ಇಂಪ್ಲಿಮೆಂಟೇಶನ್ ಆಫ್ ಮರ್ಜ್ ಸಾರ್ಟ್. ಓಕೆ, ಗಾಟ್ ಇಟ್? ವೆರಿ ಸಿಂಪಲ್. If you have any doubt, you can comment. Thank you.